ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಮೂಲ ವೇತನದ ಶೇಕಡಾ 17ರಷ್ಟು ಮಧ್ಯಂತರ ಪರಿಹಾರವನ್ನು ಮಂಜೂರು ಮಾಡಿ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ. ಈ ಕುರಿತಂತೆ ಆರ್ಥಿಕ ಇಲಾಖೆಯ ಸರ್ಕಾರದ 10ನೇ ಕಾರ್ಯದರ್ಶಿ ನಡುವಳಿಯನ್ನು ಹೊರಡಿಸಿದ್ದಾರೆ. 2018ರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನವನ್ನು ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರುಗಳಿಗೆ 1ನೇ ಏಪ್ರಿಲ್ 2023ರಿಂದ ಜಾರಿಗೆ ಬರುವಂತೆ ಮೂಲ ವೇತನದ ಶೇಕಡಾ 17ರಷ್ಟು ಮಧ್ಯಂತರ ಪರಿಹಾರವನ್ನು ಮಂಜೂರು ಮಾಡಲು ಸರ್ಕಾರವು ಹರ್ಷಿಸುತ್ತದೆ ಎಂದು ತಿಳಿಸಿದ್ದಾರೆ. ಮಧ್ಯಂತರ ಪರಿಹಾರದ ಉದ್ದೇಶಕ್ಕಾಗಿ ಮೂಲ ವೇತನ ಎಂದರೆ ಸರ್ಕಾರಿ ನೌಕರನ್ನು ಧಾರಣೆ ಮಾಡಿರುವ ಹುದ್ದೆಗೆ ಅನ್ವಯವಾಗುವ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿರುವ ವೇತನ ಎಂದು ಕೂಡ ಅವರು ತಿಳಿಸಿ ಅಧಿಕೃತವಾಗಿರತಕ್ಕಂಥ ಆದೇಶವನ್ನು ಹೊರಡಿಸಿದ್ದಾರೆ. ಆತ್ಮೀಯ ರಾಜ್ಯ ಸರ್ಕಾರಿ ನೌಕರ ಬಂಧುಗಳೇ, ಇಂದು ಕರ್ನಾಟಕ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಯಿಂದ 7ನೇ ಒಂದು ವೇತನ ಆಯೋಗದ ವರದಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಶೇಕಡಾ 17ರ ಮಧ್ಯಂತರ ಪರಿಹಾರವನ್ನು ಘೋಷಿಸಿದೆ. ಆ ಮಧ್ಯಂತರ ಪರಿಹಾರದ ಪ್ರಕಾರ ಒಬ್ಬ ಉದ್ಯೋಗಿ ಮೂಲ ವೇತನ 17,000 ರೂಪಾಯಿ ವೇತನವನ್ನು ಪಡಿತಾ ಇದ್ದರೆ ಅವನ ಪ್ರಸ್ತುತ ತುಟ್ಟಿ ಭತ್ಯೆ ಇವತ್ತು 5,270 ರೂಪಾಯಿ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಆ ಮೂಲ ಉದ್ಯೋಗಿ 17,000 ರೂಪಾಯಿ ಮೂಲ ವೇತನ ಪಡಿತಿದ್ರೆ ಅವನ ತುಟ್ಟಿ ಭತ್ಯೆ ಎಷ್ಟಾಗಿದೆ? 5,270. ಹಾಗಾಗಿ ಏಪ್ರಿಲ್ 1ರಿಂದ ಅವನು ತನ್ನ ವೇತನದಲ್ಲಿ 2,890 ರೂಪಾಯಿ ಶೇಕಡಾ 17ರ ಮಧ್ಯಂತರ ಪರಿಹಾರವನ್ನು ಪಡೆಯುತ್ತಾನೆ. ಅಂದರೆ ಅವನ ಮೂಲ ವೇತನದಲ್ಲಿ ಅವನ ಒಟ್ಟು ವೇತನದಲ್ಲಿ 2,890 ರೂಪಾಯಿ ಹೆಚ್ಚಳ ಆಗ್ತದೆ. ಹಾಗಾಗಿ ಇಲ್ಲಿ ವಿವಿಧ ಕೋಷ್ಟಕಗಳಲ್ಲಿ ನೀವು ನೋಡ್ತಾ ಇರ್ಬೋದು, ತಮ್ಮ ಮೂಲ ವೇತನಗಳನ್ನು ತೆಗೆದುಕೊಂಡು ಮಧ್ಯಂತರ ಪರಿಹಾರ ಎಷ್ಟು ಪಡೆಯಬಹುದು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಸುಮಾರಾಗಿ ನಾವಿಲ್ಲಿ ನೋಡ್ತಾ ಇದ್ದಾಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ಒಬ್ಬ ಉದ್ಯೋಗಿಯು 36,000 ರೂಪಾಯಿ ವೇತನವನ್ನು ಪಡೆಯುತ್ತಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಅಲ್ಲಿ 33ನೇ ಕಾಲಮ್ ಎಷ್ಟಿದೆ? 36,000 ರೂಪಾಯಿ ಮೂಲ ವೇತನವನ್ನು ಪಡೆಯುತ್ತಿದ್ದಾರೆ. ಅವನ ತುಟ್ಟಿ ಭತ್ಯೆ 11,160 ಇದೆ. ಮತ್ತು ಏಪ್ರಿಲ್ 1ರಿಂದ ಅವನು ಶೇಕಡಾ 17ರ ಮಧ್ಯಂತರ ಪರಿಹಾರ ಅಂದರೆ 6,120 ರೂಪಾಯಿ ಹೆಚ್ಚುವರಿಯಾಗಿರುವ ವೇತನವನ್ನು ಪಡೆಯುತ್ತಾನೆ. ಸೊ ಹೀಗೆ ತಮ್ಮ ತಮ್ಮ ವೇತನಕ್ಕೆ ಅನುಸಾರವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋಷ್ಟಕದಿಂದ ಎಷ್ಟು ಹೆಚ್ಚು ಹಣವನ್ನು ತಾವು ಪಡೆಯಬಹುದು, ಮೂಲ ವೇತನದಲ್ಲಿ ಶೇಕಡಾ 17ರ ಎಷ್ಟು ವೇತನವನ್ನು ಪಡೆಯಬಹುದು ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡು ನೋಡಿದಾಗ ಸುಮಾರು 62,600 ಇದೆ. 62,600 ವೇತನವನ್ನು ಮೂಲ ವೇತನವನ್ನು ಪಡಿತಕ್ಕಂಥ ಒಬ್ಬ ಸರ್ಕಾರಿ ನೌಕರ ಅವನ ತುಟ್ಟಿ ಭತ್ಯೆ 19,460 ಇದೆ. ಹಾಗಾಗಿ ಏಪ್ರಿಲ್ 1, 2023ರಿಂದ ಅವನು ತನ್ನ ವೇತನದಲ್ಲಿ 10,642 ರೂಪಾಯಿ ಅಂದರೆ ಶೇಕಡಾ 17ರ ಮಧ್ಯಂತರ ಪರಿಹಾರವನ್ನು ಪಡೆಯುತ್ತಾನೆ. ಹೀಗೆ ಹಲವು ಶ್ರೇಣಿಯ ಮೂಲ ವೇತನಗಳನ್ನು ಇಲ್ಲಿ ನೀಡಲಾಗಿದೆ. ಅವುಗಳಿಂದ ತಮಗೆ ದೊರೆತಕ್ಕಂಥ ಮಧ್ಯಂತರ ಪರಿಹಾರವನ್ನು ತಾವು ಇಲ್ಲಿ ವೀಕ್ಷಿಸಬಹುದಾಗಿದೆ. ಸೊ ನೋಡ್ತಾ ಇದ್ದೀರಿ, ಸುಮಾರಾಗಿ ನಾವು ಕೊನೆಗೆ 1,50,600 ರೂಪಾಯಿ ವೇತನ ಪಡಿತಕ್ಕಂಥ ಉದ್ಯೋಗಿಯ ಒಂದು ಶೇಕಡಾ 17ರ ಮಧ್ಯಂತರ ಪರಿಹಾರದಲ್ಲಿ ಗರಿಷ್ಠವಾಗಿ 25,602 ರೂಪಾಯಿಯನ್ನು ಅವನು ತನ್ನ ಒಂದು ಮಧ್ಯಂತರ ಪರಿಹಾರವನ್ನು ಪಡೆಯಬಹುದಾಗಿದೆ. ಹಾಗಾಗಿ ತಾವುಗಳು ಕೂಡ ಈ ಒಂದು ಕೋಷ್ಟಕವನ್ನು ಉಪಯೋಗಿಸಿಕೊಂಡು ತಮ್ಮ ಮೂಲ ವೇತನಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಪರಿಹಾರ ಎಷ್ಟಿದೆ ಎಂದು ತಿಳಿಯಬಹುದು. ಧನ್ಯವಾದಗಳು.